ಹಲೋ ಹಾಯ್, ದಿಸ್ ಇಸ್ ಪವನ್ ಆ್ಯಂಡ್ ಈ ವಿಡಿಯೋನ ಸುಮಾರು 15-20 ಸೆಕೆಂಡ್ ಮೇಲೆ 98% ಆಫ್ ದಿ ಆಡಿಯನ್ಸ್ ವೋಂಟ್ ಇವನ್ ಸಿ ಇಟ್. ಅದನ್ನು ನೋಡೋಕ್ಕೂ ಹೋಗಲ್ಲ, ನೆಕ್ಸ್ಟ್ ವಿಡಿಯೋಗೆ ಸ್ಕ್ರಾಲ್ ಮಾಡ್ತಾರೆ. ಆ್ಯಂಡ್ ಅದೇ ವಿಷಯವಾಗಿ ಒಂದು ಸ್ವಲ್ಪ ಮಾತಾಡೋಣ. ಲೆಟ್ಸ್ ಡಿಸ್ಕಸ್ ಅಬೌಟ್ ದಿ ಚೇಂಜಿಂಗ್ ಮೂಡ್ಸ್ ಆಫ್ ದಿ ಆಡಿಯನ್ಸ್ ಅನ್ನೋದಕ್ಕೆ ಐ ಥಾಟ್ ಐ ಜಸ್ಟ್ ಮೇಕ್ ಅ ವಿಡಿಯೋ ಬ್ಲಾಗ್. ಯಾರಾದರೂ 20 ಸೆಕೆಂಡ್ ಮೇಲೆ ನೋಡೋರಿದ್ದರೆ, ಕೇಳೋರಿದ್ದರೆ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಇನ್ಫೋ ಆರ್ ಅ ಥಾಟ್ ದಟ್ ವಿ ಕ್ಯಾನ್ ಎಕ್ಸ್ಚೇಂಜ್. ಎಸ್ಪೆಷಲಿ ಹೊಸದಾಗಿ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋರು, ದ ಒನ್ಸ್ ಹೂ ವಾಂಟ್ ಟು ಬಿಕಮ್ ಡೈರೆಕ್ಟರ್ಸ್, ರೈಟರ್ಸ್ ಅಟ್ ದಿಸ್ ಪಾಯಿಂಟ್. ನನ್ನ ಅನಾಲಿಸಿಸ್ ಇದು, ಅದನ್ನು ನಾನೀಗ ಹಂಚ್ಕೊತೀನಿ. ಇದರ ಮೇಲೂ ನೀವು ಇನ್ನೂ ನೋಡ್ತಿದ್ದೀರಾ ಅಂದರೆ ನಿಮಗೆ ನಿಜವಾಗ್ಲೂ ಈ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅಥವಾ ನಿಮಗೆ ನನ್ನ ಧ್ವನಿ ಕೇಳಬೇಕು ಅಂತ ತುಂಬ ಇಷ್ಟ ಇದೆ ಅಂತ ಆಗುತ್ತೆ ಅಷ್ಟೇ. ಸೊ ನಾವು ಸುಮಾರು ಈಗ ನಾನು ಮಿಡಲ್ ಜನ್ರೇಷನ್ ಆಗ್ಬಿಟ್ಟಿದ್ದೀನಿ. ಸೊ ನಾವು ಯಾವಾಗ ಒಂದು ಕತೆ ಬರೆಯೋದಿರೋದಾಗಲಿ, ಒಂದು ನಾಟಕ ಮಾಡೋದು, ಒಂದು ಸಿನಿಮಾ ಹೇಗೆ ಬರೀಬೇಕು ಅಂತೆಲ್ಲ ನಾವು ಕಲಿತಿದ್ವಿ ಒಂದು 10-15 ವರ್ಷದ ಹಿಂದೆ. ಅವತ್ತಿನ ಲೆಸನ್ಸ್ ಇವತ್ತಿಗೆ ಎಷ್ಟು ಮಟ್ಟಿಗೆ ಯೂಸ್ಫುಲ್, ಯಾಕಂದರೆ ಒಂದು ಇಟ್ಸ್ ಅ ವೆರಿ ಟ್ರೆಡಿಷ್ನಲ್ ಆರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್. ಅದೇನಾಗಿದೆ, ಇಷ್ಟು ಅಡ್ವಾನ್ಸ್ಮೆಂಟ್ ಏನಿದೆ ಒಂದು ಟೆಕ್ನಾಲಜಿನಲ್ಲಾಗ್ಬೋದು, ಒಂದು ಆಡಿಯನ್ಸ್ ಹೇಗೆ ನ್ಯೂ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವ್ರನ್ನ ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊತಿದ್ದಾರೆ, ಅದು ಸುಮಾರು ಇಷ್ಟು ರ್ಯಾಪಿಡಾಗಿ ಯಾವತ್ತೂ ಚೇಂಜ್ ಆಗಿರಲಿಲ್ಲ. ನಮ್ಮ ಕೈಗೆ ಎಲ್ರಿಗೂ ಒಂದು ಮೊಬೈಲ್ ಇರೋ ಕ್ಯಾಮ್ರಾ ಅಂತ ಬಂದು ಇನ್ನೂ 10 ವರ್ಷ ಆಗಿರ್ಬೋದು ನಾವು ಮ್ಯಾಕ್ಸಿಮಮ್. ಅದು 10 ವರ್ಷದಿಂದ ಶುರು ಆಗಿತ್ತು ಕ್ಯಾಮ್ರಾ ಇದೆ ಅಂತ ಫೋನಲ್ಲಿ. ಇವತ್ತಿಗೆ ಐ ಥಿಂಕ್ ಎಲ್ಲರ ಹತ್ರನೂ ಇದೆ. ಸೊ ಇಟ್ ಚೇಂಜಸ್ ಥಿಂಗ್ಸ್. ಮುಂಚೆ ಏನಾಗ್ತಿತ್ತು, ದ ಒನ್ಸ್ ಹೂ ಯೂಸ್ ಟು ಮೇಕ್ ಫಿಲ್ಮ್ಸ್ ಅಥವಾ ಒಂದು ಕಾಂಟೆಂಟ್ ಕ್ರಿಯೇಷನ್ ವಿಚ್ ಹಸ್ ಬಿಕಮ್ ಲೈಕ್ ಅ ವೆರಿ ಕಾಮನ್ ವರ್ಡ್ ನಾವು. ಮುಂಚೆ ಇಟ್ ವಾಸ್ ಅ ವೆರಿ ಪ್ರೊಫೆಷ್ನಲ್ ಅಪ್ರೋಚ್. ಬರೀ ಒಂದಿಷ್ಟು ಜನ ಮಾತ್ರ ಅದನ್ನು ತಿಳ್ಕೊಂಡು ಆ ಕೆಲಸ ಮಾಡ್ತಾಯಿದ್ರು. ಬಟ್ ಈಗ ಎಲ್ಲರೂ ಕಾಂಟೆಂಟ್ ಕ್ರಿಯೇಟರ್ಸ್. ಇನ್ಫ್ಯಾಕ್ಟ್ ಆಡಿಯನ್ಸ್ ಅನ್ನೋರೇ ಇಲ್ಲ. ಎವ್ರಿಬಡಿ ಈಸ್ ಅ ಕ್ರಿಯೇಟರ್, ಎವ್ರಿಬಡಿ ಈಸ್ ಪುಟಿಂಗ್. ಅದು ಒಬ್ಬರು ಮಾಡಿದ್ದು ಒಂದು 50 ಜನಕ್ಕೆ ಹೋಗ್ಬೋದು, 100 ಜನಕ್ಕೆ ಹೋಗ್ಬೋದು, ಅಥವಾ 1000 ಜನ ಅಥವಾ 1,00,000 ಮೇಲೆ ಹಾಗೆ. ಬಟ್ ಎವ್ರಿಬಡಿ ಈಸ್ ಕ್ರಿಯೇಟಿಂಗ್ ಕಾಂಟೆಂಟ್. ಸೊ ಹಾಗಾಗಿ ಮುಂಚೆ ಒಂದು ಲ್ಯಾಂಗ್ವೇಜ್ ಇತ್ತು ಇದಕ್ಕೆ. ದೇರ್ ವಾಸ್ ಅ ಲ್ಯಾಂಗ್ವೇಜ್ ಆಫ್ ಕಮ್ಯುನಿಕೇಷನ್ ಆಫ್ ಸ್ಟೋರಿ ಟೆಲ್ಲಿಂಗ್. ಅದು ಚೇಂಜ್ ಆಗಿಬಿಟ್ಟಿದೆ. ಆ್ಯಂಡ್ ಪೀಪಲ್ ಆರ್ ಲೈಕ್ ಕ್ರಿಯೇಟಿಂಗ್ ಕಾಂಟೆಂಟ್ ಆ್ಯಂಡ್ ಇಟ್ಸ್ ವರ್ಕಿಂಗ್. ಆ್ಯಂಡ್ ನಾನೇ ಎಷ್ಟೋ ಜನದ್ದು ಒಂದಿಷ್ಟು ಕಾಂಟೆಂಟ್ ನೋಡಿದ್ದೀನಿ. ಇಟ್ ಹ್ಯಾಸ್ ಮಿಲಿಯನ್ಸ್ ಆಫ್ ವ್ಯೂಸ್. ಆ್ಯಂಡ್ ಯು ಕೀಪ್ ವಂಡ್ರಿಂಗ್ ಹೆಂಗೆ ಲೈಕ್ ವಾಟ್ ಈಸ್ ವರ್ಕಿಂಗ್ ಇನ್ ದಿಸ್. ಯಾಕಂದರೆ ಇದರಲ್ಲಿ ನಾವೇನು ಕಲ್ತಿದ್ವಿ, ಒಂದು ಟ್ರೆಡಿಷ್ನಲ್ ಫಾರ್ಮ್ ಆಫ್ ಸ್ಟೋರಿ ಟೆಲ್ಲಿಂಗ್, it has none of those things. So it has rewired the audience's mind ಅಂತ ನನಗನ್ನಿಸೋದು. ಫ್ರಮ್ ಏನಂತೀರ, ಬೀಯಿಂಗ್ ರಿಸೆಪ್ಟಿವ್, ಯಾರೋ ಒಂದು ಕತೆ ಹೇಳ್ತಿದ್ದಾರೆ, ಅದನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದ್ರಿಂದ ನಾವು ಎವ್ರಿಬಡೀಸ್ ದೇರ್ ಮೈಂಡ್ ಇಸ್ ರಿವೈರ್ಡ್ ಟು ಕ್ರಿಯೇಟ್. ಸೊ ಯಾರೋ ಒಬ್ಬರು ನೋಡಬೇಕಂದ್ರೆ ಅದೊಂದು ಕಡೆ ರಿಸೀವಿಂಗ್ ಫಾರ್ಮ್ಯಾಟಲ್ಲಿ ಅಷ್ಟೇ ಇಲ್ಲ, ಇಟ್ ಈಸ್ ರಿಸೀವಿಂಗ್ ಆ್ಯಸ್ ವೆಲ್ ಆ್ಯಸ್ ಕ್ರಿಯೇಟಿಂಗ್ ಆ ಫಾರ್ಮ್ಯಾಟಲ್ಲಿದೆ. ಸೊ ಹಾಗಾಗಿ ಯಾರ್ಯಾರು ಪ್ರೊಫೆಷ್ನಲಿ ಸಿನಿಮಾ ಮಾಡ್ತಿದ್ದಾರೆ ಅಥವಾ ಒಂದು ಸಿನಿಮಾ ಮಾಡೋದಕ್ಕೆ ಕತೆ ಬರಿತಾ ಇದ್ದಾರೆ, ದೇರ್ ಅಪ್ರೋಚ್ ಹ್ಯಾಸ್ ಟು ಕಂಪ್ಲೀಟ್ಲಿ ಚೇಂಜ್ ನಾವು. ಒಂದು ಪೇಷನ್ಸ್. ನಾವು ಮುಂಚೆ ಎಲ್ಲ ಹೇಗೆ ಒಬ್ಬ ನಡ್ಕೊಂಬರ್ತಾನೆ, ಅಲ್ಲಿಂದ ಒಂದು ರೋಡಲ್ಲಿ ಬರ್ತಿರ್ತಾನೆ, ಅವ್ನ ಮೂಡ್ ತೋರಿಸ್ತೀವಿ, ಅಥವಾ ಅವ್ನು ಹೇಗಿದ್ದ, ಅವನ ಎಮೋಷನ್ ಏನು, ಅವ್ನು ಎಲ್ಲಿಂದ ಬಂದ, ಅದಕ್ಕೆಲ್ಲ ಒಂದು 5 ನಿಮಿಷ ಟೈಮ್ ತೊಗೊಂಡ್ರೆ, ಇವತ್ತಿನ ದಿನ ಆಡಿಯನ್ಸ್ಗೆ ಅದನ್ನು ನೋಡೋಷ್ಟು ಟೈಮ್ ಇಲ್ಲ, ಅದನ್ನು ನೋಡೋಷ್ಟು ಮೆಂಟಲ್ ಕೆಪ್ಯಾಸಿಟಿ ಇಲ್ಲ. ದೇ ಹ್ಯಾವ್ ಜಂಪ್ಡ್ ಥ್ರೂ. ಯಾಕಂದರೆ ಈಗ ನೀವು ರೀಲ್ಸ್ ನೋಡಬೇಕಂದ್ರೆ ಎವ್ರಿ 3-4 ಸೆಕೆಂಡ್ಸ್ ಸ್ಕಿಪ್ ಮಾಡ್ತಾ ಇರ್ತೀರ. ಅಂದರೆ ಆ 3-4 ಸೆಕೆಂಡ್ಸಲ್ಲಿ ಆ ರೀಲ್ ನಿಮ್ಮನ್ನು ಹಿಡಿಲಿಲ್ಲ ಅಂದರೆ, ಇಫ್ ಇಟ್ ಡಸಂಟ್ ಗೆಟ್ ಯುವರ್ ಇಂಟ್ರೆಸ್ಟ್, ಯು ರಿಜೆಕ್ಟ್ ಇಟ್. ಆ ರಿಜೆಕ್ಟ್ ಇದೆಯಲ್ಲ, ಈಗ ಅದು ಸಿಂಬಲ್ ಇಸ್ ಸೈನ್ ಆಫ್ ರಿಜೆಕ್ಷನ್. ಸೊ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ಕಾಂಟೆಂಟ್ ನೋಡ್ತೀರಾ. ಸೊ ಇಲ್ಲಿ ಯಾರೋ ಅಡುಗೆ ಮಾಡೋದೊಂದು ಕಾಂಟೆಂಟ್ ಬರ್ಬೋದು, ನೆಕ್ಸ್ಟ್ ಏನೋ ಕಾಮಿಡಿ ಬರ್ಬೋದು, ಅದಾದಮೇಲೆ ಯಾವುದೋ ಒಂದು ಲೈವ್ ಇನ್ಸಿಡೆಂಟ್ ಬರ್ಬೋದು, ಯಾವುದೋ ನ್ಯೂಸ್ ಐಟಮ್ ಬರ್ಬೋದು, ಅಥವಾ ಯಾರೋ ಒಬ್ಬರು ಫ್ಯಾಷನ್ ಮಾಡೆಲ್ ನಡ್ಕೊಂಬರ್ತಿರೋದಿರ್ಬೋದು, ಅಥವಾ ಯಾವುದೋ ಗಾಸಿಪ್ ಇರ್ಬೋದು. ಸೊ ಇನ್ ಅ ಮ್ಯಾಟರ್ ಆಫ್ 60 ಸೆಕೆಂಡ್ಸ್ ಈಸಿಲಿ ಯು ಹ್ಯಾವ್ ಕನ್ಸ್ಯೂಮ್ಡ್ 10 ಡಿಫ್ರೆಂಟ್ ಥಿಂಗ್ಸ್, ನಾಟ್ ಈವನ್ ಒನ್ ಥೀಮ್. ಒಂದೇ ಥೀಮಿನ 10 ಇದಲ್ಲ. ಯಾರೋ ಬಾಡಿ ಬಿಲ್ಡರಿಂದ ಹಿಡಿದು, ಫುಡ್ ಬ್ಲಾಗರಿಂದ ಹಿಡಿದು, ಟ್ರಾವೆಲ್ ಬ್ಲಾಗರು, ಫಾರ್ಮಿಂದ ಹಿಡಿದು, ಸಿನಿಮಾ ರಿವ್ಯೂ ಎಲ್ಲನೂ ನಿಮಗೆ 60 ಸೆಕೆಂಡಲ್ಲಿ ಒಂದು 10 ನೋಡಿರ್ತೀರ. ಮಿನಿಮಮ್ 10 ಸೆಕೆಂಡ್ ನೋಡಿದ್ರು ಕೂಡ, ಐ ಮೀನ್ 6 ನೋಡಿರ್ತೀರ, ಅಥವಾ 6 ಸೆಕೆಂಡ್ದು 10. ಸೊ ಇಮ್ಯಾಜಿನ್ ದಿನನಿತ್ಯ ಇವತ್ತಿನ ದಿನ ನೀವು ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್, ಯೂಟ್ಯೂಬ್ ಶಾರ್ಟ್ಸ್ ಏನಾದರೂ ಒಂದು ದಿನದಲ್ಲಿ ಎಷ್ಟೊತ್ತು ನೋಡ್ತೀರ ಅಂತ ನೋಡಿದ್ರೆ, ಎಷ್ಟೋ ಜನದ್ದು 1 hour 2 hour ಇರುತ್ತೆ ಮಿನಿಮಮ್.
ಅದನ್ನು 1 ತಿಂಗಳು 2 ತಿಂಗಳು ಅಥವಾ 1 ವರ್ಷ 2 ವರ್ಷದಿಂದ ಮಾಡ್ಕೊಂಬಂದಿರೋದ್ರಿಂದ ಐ ಸಮ್ವೇರ್ ಫೀಲ್ ಆರ್ ಮೈಂಡ್ ಹ್ಯಾಸ್ ರಿವೈರ್ಡ್ ಆಫ್ ಹೌ ಕಾಂಟೆಂಟ್ ಹ್ಯಾಸ್ ಟು ಬಿ ಕನ್ಸ್ಯೂಮ್ಡ್. ಸೊ ನೀವು ಇವತ್ತಿನ ದಿನ ಒಂದು ಥಿಯೇಟ್ರಿಗೆ ಹೋಗಿ ಕೂತ್ಕೊಂಡು ಆ ಡೈರೆಕ್ಟ್ರ್ ನಿಮಗೆ ನಿಧಾನಕ್ಕೆ ಒಂದು ಫಿಲ್ಮ್ ಅಂತ ತೋರ್ಸೋಕ್ಕೆ ಹೋದರೆ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಯುವರ್ ಬ್ರೈನ್ ಟು ಅಕ್ಸೆಪ್ಟ್ ಇಟ್. ಯಾಕಂದರೆ ಅದೊಂಥರ ಅಡಿಕ್ಷನ್ ಆಗೋಗಿದೆಯಲ್ಲ, ಒಂದು ಸಿಗರೆಟ್ ಸೇದೋದಾಗಲಿ ಎನಿಥಿಂಗ್ ವಿಚ್ ಯುವರ್ ಮೈಂಡ್ ಈಸ್ ಆಸ್ಕಿಂಗ್ ಫಾರ್ ಫ್ರೆಶ್ನೆಸ್. ಎವ್ರಿ 10 ಸೆಕೆಂಡ್ಸ್ ಅದೊಂದು ರೀಬೂಟ್ ಆಗಬೇಕು, ಎವ್ರಿ 20 ಸೆಕೆಂಡ್ಸ್ ನಿಮಗೆ ಹೊಸದೇನೋ ಬೇಕು. ಸೊ ಹಾಗಾಗಿನೇ ಐ ಡೋಂಟ್ ಥಿಂಕ್, ಈಗ 5 ನಿಮಿಷ ಆಗಿದೆ ನಾನು ಮಾತಾಡಿ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಸ್ಟಿಲ್ ಲಿಸ್ನಿಂಗ್. ಸೊ ಮೆನಿ ಹ್ಯಾವ್ ಆಲ್ರೆಡಿ ಸ್ವಿಚ್ಡ್, ದೇ ಹ್ಯಾವ್ ಆಲ್ರೆಡಿ ಫೆಲ್ಟ್ ಲೈಕ್ ಏನೋ ಹೇಳಿದ್ದೆ ಹೇಳ್ತಿದ್ದಾನೆ, ಹೊಸ ಯಾವ ಸಿನಿಮಾ ಬಗ್ಗೆ ಏನು ಹೇಳ್ತಿಲ್ಲ, ಟೈರ್ಡ್, ದೇ ವುಡ್ ಹ್ಯಾವ್ ಗಾನ್ ಟು ದ ನೆಕ್ಸ್ಟ್ ಕಾಂಟೆಂಟ್ ಆಲ್ರೆಡಿ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ನನ್ನ ಪ್ರೈಮ್ ಕರಿಯರ್ ಟೈಮ್ ಏನಿತ್ತು, ಐ ಸ್ಪೆಂಟ್ ಇಟ್ ಅಟ್ ಅ ಟೈಮ್ ವೆನ್ ದೆರ್ ವಾಸ್ ನೋ ಸಚ್ ಇನ್ಫ್ಲುಯೆನ್ಸ್. ಇವತ್ತಿನ ದಿನ ಯಾರು ಸ್ಕ್ರೀನ್ ಪ್ಲೇ ಬರೀತಿದ್ದೀರಾ, ಇವತ್ತಿನ ದಿನ ಯಾರು ಕತೆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಫಸ್ಟ್ ಟೈಮ್ ಮೂವಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಯು ಹ್ಯಾವ್ ಅ ಹ್ಯೂಜ್ ಚಾಲೆಂಜ್ ದ್ಯಾಟ್ ನೀವು ಏನು ಆಡಿಯನ್ಸ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ, ದೇ ವಾಂಟ್ ಸಮಥಿಂಗ್ ನ್ಯೂ ವೆರಿ ಕ್ವಿಕ್ಲಿ. ಇನ್ಫ್ಯಾಕ್ಟ್ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಹೋದ 1-2 ವರ್ಷದಲ್ಲಿ ಯಾವ್ಯಾವ ಫಿಲ್ಮ್ ತುಂಬ ಹಿಟ್ ಆಗಿದೆ, ಅಥವಾ ಈ ಲಾರ್ಜರ್ ದೆನ್ ಲೈಫ್ ಫಿಲ್ಮ್ಸ್ ಬಿಡಿ, ಅಂದರೆ ದ ಒನ್ಸ್ ವಿಚ್ ಹ್ಯಾವ್ ಮ್ಯಾಸಿವ್ ಮಾಸ್ ಕಾಂಟೆಂಟ್ ಅಥವಾ ಎಕ್ಸ್ಟ್ರೀಮ್ಲಿ ಲಾರ್ಜರ್ ದೆನ್ ಲೈಫ್ ಫೀಲ್, ತುಂಬ ಫೈಟ್ಸ್ ಇರುತ್ತೆ, ಅದಕ್ಕೆ ಒಂದು ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ. ಸೊ ಅವ್ರು ಹೋಗ್ಬಿಟ್ಟು ಆ ಸಿನಿಮಾ ನೋಡ್ತಾ ಇದ್ದಾರೆ. ಬಟ್ ಈ ಒಂದು ಸ್ವಲ್ಪ ಡ್ರಾಮಾ ಅಥವಾ ಸ್ಟೋರಿ ರಿಲೇಟೆಡ್ ಒಂದು ಕತೆ ಇಲ್ಲಿಂದ ಶುರು ಆಗಿ ನಿಧಾನಕ್ಕೆ ಮುಂದೆ ಹೋಗುತ್ತೆ ಅಂದಾಗ ಅದಕ್ಕೆ ಎಷ್ಟು ಜನ ನೋಡಿದ್ರು, ಅದರದ್ದು ಥಿಯೇಟ್ರಿಕಲ್ ಬಿಸ್ನೆಸ್ ಏನಾಯಿತು, ಅದಕ್ಕೆ ಎಷ್ಟು ಜನ ಥಿಯೇಟರಿಗೆ ಬಂದರು, ಆಮೇಲೆ ಅದನ್ನು OTTನಲ್ಲಿ ಎಷ್ಟು ಜನ ನೋಡಿದ್ರು, ಅದನ್ನೆಲ್ಲ ನೀವು ಡೇಟಾ ಅನಲೈಸ್ ಮಾಡೋಕ್ಕೆ ಹೋದರೆ ಇಟ್ ಹ್ಯಾಸ್ ವೆರಿ ಸ್ಟ್ರೇಂಜ್ ನಂಬರ್ಸ್ ಮುಂಚೆ ಇದ್ದಿದ್ದಕ್ಕಿಂತ. ಸೊ ಅದು ಯಾಕೆ ಆಗ್ತಿದೆ ಅಂದರೆ ದಿ ನ್ಯೂ ಆಡಿಯನ್ಸ್, ಐ ಬಿಲೀವ್, ಐ ಮೀನ್ ಇದು ನನ್ನ ಅನಾಲಿಸಿಸ್ ಆ್ಯಂಡ್ ಐ ಆಮ್ ಜಸ್ಟ್ ಶೇರಿಂಗ್ ಇಟ್, ಅವ್ರುಗಳಿಗೆ ದೇ ವಾಂಟ್ ದಟ್ ರಿಫ್ರೆಶಿಂಗ್ ಥಿಂಗ್. ಈಗ ಅದನ್ನೇ ನೀವು ಯಾವ್ದು ಹಿಟ್ಟಾಗಿದೆ ಸಿನಿಮಾಗಳು, ಅದ್ರದ್ದು ಒಂದು ಸ್ವಲ್ಪ ಸ್ಟೋರಿ ಎಲ್ಲ ನೋಡ್ಬಿಟ್ಟು ಅರ್ಥ ಮಾಡಿಕೊಂಡ್ರೆ ಐ ಸಮ್ವೇರ್ ಫೀಲ್ ದೇ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಇದನ್ನು ಟ್ಯಾಪ್ ಮಾಡಿದ್ದಾರೆ. ದಟ್ ನಿಮಗೆ ಓವರ್ ಆಲ್ 2 ಅವರ್ಸಿನ ಎಕ್ಸ್ಪೀರಿಯನ್ಸ್ ಜ್ಞಾಪಕ ಇರೋಲ್ಲ, ಅಥವಾ 3 ಅವರ್ಸಿನ ಜ್ಞಾಪಕ ಇರೋಲ್ಲ, ಬಟ್ ಯು ರಿಮೆಂಬರ್ ಇಟ್ ಆ್ಯಸ್ ಸ್ಮಾಲರ್ ಇನ್ಸಿಡೆಂಟ್ಸ್. ಈ ಟೈಮಲ್ಲಿ ಇದಾಯಿತು, ಅದೇನೋ ಒಂದು ಇನ್ಸಿಡೆಂಟ್ ನಿಮ್ಮನ್ನು ತುಂಬ ಎಂಟರ್ಟೈನ್ ಮಾಡ್ತು, ಅಥವಾ ಅದೇನೋ ಒಂದು ಸೊ ಆ ಸಣ್ಣ ಇನ್ಸಿಡೆಂಟ್ನ ಅಷ್ಟೇ ಜ್ಞಾಪಿಸ್ಕೊಂಡಿರ್ತೀವಿ. ಹೋಲ್ ಆ್ಯಸ್ ಸಚ್ ಫಿಲ್ಮ್ ಪ್ರಾಬಬಲಿ ನಿಮಗೆ ಆ್ಯಸ್ ಅ ಸ್ಟೋರಿ, ಅಗೇನ್ ಇಟ್ಸ್ ಡಿಬೇಟಬಲ್, ಯಾರಾದರೂ ಬೇರೆ ಒಪಿನಿಯನನ್ನು ಸ್ಟ್ರಾಂಗಾಗಿ ಹೇಳಬೇಕು ಅಂದರೆ ಹೇಳ್ಕೊಳ್ಳಿ. ನನಗೆ ಅನ್ನಿಸ್ತಾ ಇರೋದು ದಟ್ ಸಮ್ವೇರ್ ದ ಮೈಂಡ್ ಇಸ್ ಕಂಪ್ಲೀಟ್ಲಿ ರಿವೈರ್ಡ್ ದಿ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್. ಸೊ ಈಗ ನೀವು ಕತೆ ಎಲ್ಲ ಬರೀಬೇಕಂದ್ರೆ ಐ ಥಿಂಕ್ ಇನ್ವೇರಿಯಬಲಿ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಹೇಗೆ ಒಂದು ಇನ್ಫ್ಯಾಕ್ಟ್ ನಾನೊಂದು ಸೀರೀಸ್ ಡೆವಲಪ್ ಮಾಡಬೇಕಂದ್ರೆ, ಅಥವಾ ನೀವು ಯಾವುದೇ ಸೀರೀಸ್ ನೋಡಿದ್ರೆ, ದ ಓಪನಿಂಗ್ 30 ಸೆಕೆಂಡ್ಸ್ ಆಫ್ ಎನಿ ವೆಬ್ ಸೀರೀಸ್, ಇದೇನು OTT ಕಾಂಟೆಂಟ್ ಸೀರೀಸ್ ನೋಡ್ತೀವಲ್ಲ, ವಿ ವರ್ ಫೋರ್ಸ್ಡ್ ಟು ಕ್ರಿಯೇಟ್ ಸಮಥಿಂಗ್ ಡ್ರಾಮ್ಯಾಟಿಕ್. ಅಂದರೆ ಏನೋ ಒಂದು ದೊಡ್ಡದಾಗ್ಬಿಡಬೇಕು, ಏನೋ ಒಂದು ಆಕ್ಸಿಡೆಂಟ್ ಆಗಬೇಕು, ಅಥವಾ ಏನೋ ಒಂದು ಫೈಟ್ ಆಗಬೇಕು, ಏನೋ ಒಂದು ಮರ್ಡರ್ ಆಗಬೇಕು, ಒಂದು ತುಂಬಾ ಕ್ಯೂರಿಯಸ್ ಆಗಿರೋ ಒಂದು ಎಲಿಮೆಂಟ್ ಆ ಫಸ್ಟ್ 30 ಸೆಕೆಂಡ್ಸಲ್ಲಿ ಇರಬೇಕು ಅಂತ. ಯಾಕಂದರೆ ಆಡಿಯನ್ಸ್ ಹ್ಯಾವ್ ದಟ್ ಲಿಮಿಟೆಡ್ ಪೇಷನ್ಸ್. ಆ 30 ಸೆಕೆಂಡ್ಸಲ್ಲಿ ನೀವು ಅವ್ರನ್ನ ಈ ಸೀರೀಸಿಗೆ ನಾನು ನನ್ನ ನೆಕ್ಸ್ಟ್ 4-5 ಅವರ್ಸ್ ಅಥವಾ 4-5 ಡೇಸ್ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬರಬೇಕು ಅಂದರೆ ನೀವು ಆ ಫಸ್ಟ್ 30 ಸೆಕೆಂಡ್ಸ್ನ ಅಷ್ಟು ಯುನೀಕಾಗಿ, ಅಷ್ಟು ಹೊಸದಾಗಿ ಬರ್ಕೋಬೇಕು. ಸೊ ದಟ್ ಈಸ್ ದ ನ್ಯೂ ರೂಲ್ಸ್ ಆಫ್ ಸ್ಟೋರಿ ರೈಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ, ವಿಚ್ ಈಸ್ ನಾವು ಟ್ರೆಡಿಷ್ನಲ್ ಈಗ ಶಾಶಾಂಕ್ ರಿಡೆಂಪ್ಷನ್ ಆಗಲಿ, ಅಥವಾ ಫೈಟ್ ಕ್ಲಬ್ ಆಗಲಿ, ಅಥವಾ ಐ ಮೀನ್ ಹಳೇದು, ಇಫ್ ಯು ಗೋ ಬ್ಯಾಕ್ ಟು ಅ ಲಿಟಲ್ ಹಳೇದು ಅಂದರೆ ಲೈಕ್ ಐ ಆಮ್ ಸೇಯಿಂಗ್ 90s ಆ್ಯಂಡ್ 2000s ನೋಡಿದಂಥ ಪಾಪ್ಯುಲರ್ ಜಾನರ್ ಸಿನಿಮಾ, ಫಾರೆಸ್ಟ್ ಗಂಪ್ ಆಗಲಿ, ಫಿಲಡೆಲ್ಫಿಯಾ, ಈ ಥರದ್ದು ಯಾವುದಾದ್ರೂ ಫಿಲ್ಮ್ಸ್ ತೊಗೊಳ್ಳಿ, ಅದರಲ್ಲೊಂದು ಏನು ಸ್ಲೋ ನ್ಯಾರೇಟಿವ್ ಇತ್ತು, ಒಂದು ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ, ಅದಾದಮೇಲೆ ಕತೆ ಒಂದೊಂದು ಪಾಯಿಂಟಲ್ಲಿ 20th ಮಿನಿಟಿಗೆ ಏನೋ ಒಂದು ಟರ್ನ್ ಆಫ್ ಈವೆಂಟ್ಸ್ ಆಗುತ್ತೆ. ಐ ಥಿಂಕ್ ದ್ಯಾಟ್ ಈಸ್ ಚೇಂಜಿಂಗ್. ಆ್ಯಂಡ್ ನೀವು ಅದೇ ಫಾರ್ಮ್ಯಾಟನ್ನ ಇಟ್ಕೊಂಡು I don't know how much success you can see today with today's audience. So think about this. Audience are very, very impatient. ಥಿಯೇಟ್ರಲ್ಲಿ ಕೂತ್ಕೊಂಡು ಕೂಡ they will be looking at their WhatsApp. ಅದನ್ನು ಅವರು ಆಗಾಗ
ರೀಲ್ಸ್ ನೋಡ್ತಿರ್ತಾರೆ. ಇನ್ಫ್ಯಾಕ್ಟ್ ಥಿಯೇಟರ್ ವ್ಯೂಯಿಂಗ್ ಅಂತ ಯಾರು ತುಂಬ ಕಡಿಮೆ ಜನ ಈಗ ಹೋಗ್ತಾ ಇರೋದು. ಐ ಮೀನ್ ಅಫ್ಕೋರ್ಸ್ ಒಂದಿಷ್ಟು ಸೆಲೆಬ್ರೇಟಿಂಗ್ ಸಿನಿಮಾಸ್ಗೆ ಈಗಲೂ ಹೋಗ್ತಾರೆ, ವೆರಿನ್ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಸೇರಿಕೊಂಡು ದೇ ವಾಂಟ್ ಟು ಸೆಲೆಬ್ರೇಟ್ ಅ ಮಾಸ್ ಮೊಮೆಂಟ್. ಬಟ್ ತುಂಬ ಡ್ರಾಮಾ ನೇಚರ್ ಅಂತ ಏನಂತೀವಿ, ವಿಚ್ ಇಸ್ ಕಾಂಟೆಂಟ್ ಬೇಸ್ಡ್ ಫಿಲ್ಮ್, ಅದಕ್ಕೆ ಹೋದಾಗ ಅದಕ್ಕೆ ಬರ್ತಿರೋ ಅಂಥ ಆಡಿಯನ್ಸ್ ಸೆನ್ಸಿಟಿವಿಟಿ ಇಸ್ ವೆರಿ ಡಿಫ್ರೆಂಟ್. ದೇ ಆರ್ ಟ್ರೈಂಗ್ ಟು ಕಮ್ ಟು ದ್ಯಾಟ್. ಬಟ್ ಎಲ್ಲೋ ಒಂದು ಕಡೆ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಆ್ಯಸ್ ಅ ಫಿಲ್ಮ್ ಮೇಕರ್ ವಾಟ್ ಐ ಗೋ ಥ್ರೂ ಇಸ್ ದ್ಯಾಟ್ ನಾವು ಒಂದು ಶಾರ್ಟ್ದು ಏನು ಒಂದು ಫ್ರೇಮ್ ಇರುತ್ತೆ, ವಿ ಸ್ಪೆಂಡ್ ಲೈಕ್ ಮಿನಿಟ್ಸ್ ಆ್ಯಂಡ್ ಅವರ್ಸ್ ಟುಗೆದರ್ ಸಮ್ಟೈಮ್ಸ್. ಈಗ ಇಲ್ಲಿ ಬ್ಲೂ ಕಾಣಿಸ್ತಾ ಇದೆಯಲ್ಲ ಹಿಂದೆ ನೋಡಿ, ಅದು ವೈಟ್ ಆಗೋಯ್ತು, ಅಥವಾ ಈ ಗ್ರೀನ್ ಏನಿದೆ. ಸೊ ಎವ್ರಿಥಿಂಗ್ ಹ್ಯಾಸ್ ಸಮ್ ಮೀನಿಂಗ್. ಇದು ಈಗ ನೋಡಿದ್ರಾ, ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಡೈರೆಕ್ಟ್ ಅಲ್ಲಿ ನೋಡೋದಕ್ಕೂ ಲೈಟ್. ಸೊ ಈ ಡೀಟೇಲಿಂಗ್ ವಿ ವುಡ್ ಹ್ಯಾವ್ ವರ್ಕ್ಡ್ ಎವ್ರಿ ಶಾರ್ಟ್. ಆ್ಯಂಡ್ ಡಾರ್ಕ್ ರೂಮಲ್ಲಿ ಮಾಡಿರ್ತೀವಿ, ಆ ಬ್ರೈಟ್ನೆಸ್ ಎಷ್ಟು, ಲ್ಯೂಮಿನೆನ್ಸ್ ಎಷ್ಟಿರಬೇಕು, ಕಾಂಟ್ರಾಸ್ಟ್ ಎಷ್ಟಿರಬೇಕು ಅಂತೆಲ್ಲನೂ ಅದನ್ನು ನೀವು ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಸಬ್ಕಾನ್ಷಿಯಸ್ಲಿ ಯು ಆರ್ ಸಪೋಸ್ ಟು ಎಂಜಾಯ್ ದಟ್ ಕ್ರಾಫ್ಟ್ ಆಫ್ ಫಿಲ್ಮ್ ಮೇಕಿಂಗ್, ವಿಜುವಲ್, ಎವ್ರಿಥಿಂಗ್. ಬಟ್ ಸೋ ಮೆನಿ ಟೈಮ್ಸ್ ನಾನು ಥಿಯೇಟ್ರಿಗೆ ಇತ್ತೀಚೆಗೆ ಹೋದಾಗೆಲ್ಲ ಐ ಗೆಟ್ ವೆರಿ ಅನಾಯ್ಡ್, ಬಿಕಾಸ್ ಅಲ್ಲಿ ಮುಂದೆ ಕೂತಿರೋ ರೋನಲ್ಲಿ ಯಾರ್ದೋ ಫೋನ್ ರಿಂಗ್ ಆಗುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ದಟ್ ಲೈಟ್ ಗ್ರ್ಯಾಬ್ಸ್ ಯುವರ್ ಅಟೆನ್ಷನ್. ಸೊ ನೀವಿಲ್ಲಿ ಒಂದು ಮ್ಯಾಜಿಕಲ್ ವರ್ಲ್ಡ್ ಅಂತ ನಾವೇನು ಕ್ರಿಯೇಟ್ ಮಾಡಿರ್ತೀವಿ, ನೀವು ಅದರಲ್ಲಿ ಕಳೆದೋಗ್ಬೇಕು ಅಂತ ಫಿಲ್ಮ್ ನೋಡ್ತಿರ್ತೀರ. ನೀವು ಅದರಲ್ಲಿ ಕಳೆದೋಗ್ಲಿ ಅಂತಲೇ ಸಿನಿಮಾ ಮಾಡಿರ್ತೀವಿ. ಬಟ್ ಇಲ್ಲಿ ಮುಂದೆ ಇರೋನು ಫೋನ್ ತೆಗಿತಾನೆ, ಮೆಸೇಜ್ ಚೆಕ್ ಮಾಡ್ತಾನೆ. ಎಷ್ಟೋ ಸತಿ ಆ ಮೆಸೇಜ್ ಏನೂ ಇರಲ್ಲ. ಆ್ಯಂಡ್ ಇಟ್ಸ್ ವೆರಿ ವೆರಿ ಹ್ಯೂಮನ್. ಅಲ್ಲೊಂದು ಲೈಟ್ ಬಂತು ಅಂದರೆ ಯು ವಿಲ್ ಲುಕ್ ದಟ್ ಸೈಡ್. ನೀವು ಅಲ್ಲಿ ಒಂದು ಸತಿ ನೋಡಿದ ತಕ್ಷಣ ಆ ಸಿನಿಮಾ ನಿಮ್ಮನ್ನು ಒಂದು ಥ್ರೆಡ್ ಹಾಕಿ ಹಿಂಗೆ ಇಟ್ಕೊಂಡಿರುತ್ತಲ್ಲ, ಅದಲ್ಲಿ ಕಟ್ ಆಗುತ್ತೆ. ಸೊ ನೀವು ವಾಪಸ್ ಇಲ್ಲಿ ಬಂದಾಗ ದಟ್ ಸ್ಟೋರಿ ಹ್ಯಾಸ್ ಟು ಡೂ ದಟ್ ಅಗೇನ್. ಅಂದರೆ ಮತ್ತೆ ನಿಮ್ಮನ್ನು ಆ ಥರ ದಾರ ಹಾಕಿ ನಿಮ್ಮ ಇಂಟ್ರೆಸ್ಟ್ನ ಹಿಡಿಬೇಕು. ಫೋನ್ ರಿಂಗ್ ಆದಾಗ, ಯಾರೋ ಫೋನ್ ಮಾತಾಡಿದಾಗ, ಎಷ್ಟೋ ಸತಿ ಇವತ್ತಿನ ದಿನ ಥಿಯೇಟ್ರಲ್ಲಿ ಓಪನ್ ಮಾಡಿ ಅದು ಏನು ಹುಚ್ಚೋ ಗೊತ್ತಿಲ್ಲ, ದೇ ವಿಲ್ ಬಿ ರೆಕಾರ್ಡಿಂಗ್ ದ ಸ್ಕ್ರೀನ್ ಟು ಪುಟ್ ಅಪ್ ಆ್ಯಸ್ ಅ ಸ್ಟೇಟಸ್, ನಾನು ಈ ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ ಅಂತ. ಬಟ್ ಅವ್ರು ಮಾಡೋದ್ರಿಂದ ಅವ್ರ ಹಿಂದೆ ಕೂತಿರೋರು ಎಲ್ರದ್ದು ಅಟೆನ್ಷನ್ ಹೋಯಿತು ಅಲ್ಲಿಗೆ, ಬಿಕಾಸ್ ಆ ಕಣ್ಣು ಅಲ್ಲಿಗೆ ಫೋನ್ ಹತ್ರ ಎಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ನೀವು ನಿಮ್ಮೊಬ್ಬರು ಎಕ್ಸ್ಪೀರಿಯನ್ಸ್ನ ಹಾಳು ಮಾಡ್ತಿಲ್ಲ, ಯು ಆರ್ ಆಲ್ಸೋ ರೂಯಿನಿಂಗ್ ಇಟ್ ಫಾರ್ ನಿಮ್ಗಿಂತ ಜಾಸ್ತಿ ದುಡ್ಡು ಕೊಟ್ಟು ಹಿಂದೆ ಕೂತಿರ್ತಾರಲ್ಲ ಅವ್ರು ಅಷ್ಟು ಜನದ್ದು ಎಕ್ಸ್ಪೀರಿಯನ್ಸ್ನ. ಬಟ್ ಇಟ್ಸ್ ಅ ಸೋಷಿಯಲ್ ಬಿಹೇವಿಯರ್. ಅದನ್ನು ನಾವು ಎಷ್ಟು ನೀವು ಏನೇ ಮಾಡಿದ್ರೂ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ದಟ್ ಸಬ್ಕಾನ್ಷಿಯಸ್ಲಿ ನಿಮಗೆ ಒಂದು ಸಿನಿಮಾ ನೋಡ್ಕೊಂಬಂದಾಗ ಇದರ್ ಯು ಆರ್ ವೆರಿ ಡಿಟ್ಯಾಚ್ಡ್ ಆ್ಯಂಡ್ ವಾಚಿಂಗ್ ಒಂದು ಎಂಟರ್ಟೈನ್ಮೆಂಟ್. ಒಂದು ಸರ್ಕಸ್ಗೆ ಹೋಗಿ ಒಂದು ಸರ್ಕಸ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆ ಥರ ನೋಡ್ತೀರಾ. ಏನೋ ಆಯಿತು ಅಂತ ನೀವು ಆ ಫಿಲ್ಮ್ ಮುಗ್ದಿದ ತಕ್ಷಣ ಯು ಆರ್ ಡನ್ ವಿತ್ ದ ಫಿಲ್ಮ್. ಬಟ್ ಒಂದಿಷ್ಟು ಜನ ಸಿನಿಮಾ ಮಾಡೋದು ಹೇಗೆ ಅಂದರೆ, ನೀವು ಆ ಫಿಲ್ಮ್ ನೋಡಿದ ಮೇಲೂ ಕೂಡ ದಟ್ ಫಿಲ್ಮ್ ಸ್ಟೋರಿ ಶುಡ್ ಬಿ ವಿತ್ ಯು. ಅದರಲ್ಲಿರೋ ಒಂದು ಕಾಂಟೆಂಟ್ ಅಥವಾ ಒಂದು ಥೀಮ್ ಏನಿದೆ ಅದು ನಿಮ್ಮ ಜೊತೆ ಟ್ರಾವೆಲ್ ಆಗಬೇಕು ಅಂತ ಒಂದಿಷ್ಟು ಜನ ಸಿನಿಮಾ ಮಾಡ್ತಾರೆ. ಅದು ಇವತ್ತಿನ ಇಟ್ಸ್ ವೆರಿ ಹಾರ್ಡ್. ಅದಕ್ಕೆ ಇರೋವಂಥ ಆಡಿಯನ್ಸ್ ದೇ ವಿಲ್ ಟ್ರೈ ಟು ವಾಚ್ ಇಟ್ ಆನ್ OTT, ಮನೇಲಿ ಹೆಡ್ಫೋನ್ಸ್ ಹಾಕ್ಕೊಂಡು ಅವರೇ ನೋಡ್ತಾರೆ. ಬಟ್ ದ್ಯಾಟ್ ಡಸಂಟ್ ಟ್ರಾನ್ಸ್ಲೇಟ್ ಇಂಟು ಕಮರ್ಷಿಯಲ್ಸ್, ದಟ್ ಡಸಂಟ್ ಟ್ರಾನ್ಸ್ಲೇಟ್ ಇಂಟು ಬಿಸ್ನೆಸ್. ಸೊ ಹಾಗಾಗಿ ಆ ಥರ ಕತೆ ಬರ್ಕೊಳ್ಳೋರು, ವಿಚ್ ಇಸ್ ಇನ್ಕ್ಲೂಡಿಂಗ್ ಮೀ, ಇಟ್ಸ್ ವೆರಿ ಹಾರ್ಡ್ ಟು ಟುಡೇ ಮೇಕ್ ಅ ಫಿಲ್ಮ್ ಆ್ಯಂಡ್ ಗೆಟ್ ಅನ್ ಆಡಿಯನ್ಸ್ ಟು ವಾಚ್ ಇನ್ ದ ಥಿಯೇಟರ್ ಫಾರ್ ದ ಕೈಂಡ್ ಆಫ್ ಫಿಲ್ಮ್ಸ್ ದಟ್ ವಿ ಮೇಕ್. ವಿಟ್ ಡಸಂಟ್ ಮೇಕ್ ಬಿಸ್ನೆಸ್ ಸೆನ್ಸ್ ಎನಿಮೋರ್. ಯಾಕಂದರೆ ಇಟ್ ಈಸ್ ಲೈಕ್, ಫಾರ್ ಎಕ್ಸಾಂಪಲ್ ನಾವು ಐ ಆಮ್ 42. ಸೊ ನಾನು ರಿಲೇಷನ್ಶಿಪ್ಸ್ನ ನೋಡೋ ರೀತಿ, ಲವ್ ಸ್ಟೋರೀಸ್ನ ನೋಡೋ ರೀತಿ, ಅಥವಾ ನಾನು ನಮ್ಮ ಸೋಷಿಯಲ್ ಲಿವಿಂಗ್ ಏನಿದೆ ಅದನ್ನು ನೋಡೋ ರೀತಿ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ನನಗೆ ನನ್ನ ವಯಸ್ಸಿನ ತಕ್ಕಾಗಿ ನನ್ನ ವಯಸ್ಸಿನಂಥ ಆಡಿಯನ್ಸಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಬಟ್ ಅದಕ್ಕೆ ಥಿಯೇಟ್ರಿಕಲ್ ವ್ಯಾಲ್ಯೂ ಇಲ್ಲ. ಯಾಕಂದರೆ ಥಿಯೇಟ್ರಿಗೆ ಬರೋರೆಲ್ಲನೂ ಯು ಆರ್ 18 to 24, 25ನವರು. So they want something else. So it's a very interesting, tricky zone. I mean, ಸ್ವಲ್ಪ ಜನ ಫಿಲ್ಮ್ ಮೇಕರ್ಸ್ they have aged, but they still can make films for a very young audience. I think Woody Allen was one of them. ನಮ್ಮಲ್ಲಿ ಮಣಿರತ್ನಂ ಅವ್ರು ಮಾಡಿದ್ದಾರೆ. And I mean, not that everybody can do it. At least I feel like ನನ್ನ ಕಥೆಗಳು ಅಥವಾ ನಾನೇನು ಅಂದ್ಕೊಂಡಿದ್ದೀನಿ, I like that I want to make films for audience like myself, but that doesn't translate to the business plan. ಸೊ ಯಂಗ್ಸ್ಟರ್ಸಿಗೆ ಸಿನಿಮಾ ಅಥವಾ ಏನು ಮಾಡ್ತಾ ಇದ್ದಾರೆ ಅಥವಾ ಯಾರು ಮಾಡಬೇಕು ಅಂದ್ಕೊಂಡು ಬರೀತಾ ಇದ್ದೀರಾ, ಲೈಕ್ ಐ ಸೆಡ್, ಕೀಪ್ ರಿಮೆಂಬರಿಂಗ್ ದ್ಯಾಟ್ ಒಂದಿಷ್ಟು ಸಿನಿಮಾಗಳು ನೋಡಿ ಯಾವ್ದು ಹಿಟ್ ಆಯಿತು, ಗೊತ್ತಿಲ್ಲದೇನೋ ದೇ ಹ್ಯಾವ್ ಡನ್ ದಿಸ್ ರೀಲ್ ಎಫೆಕ್ಟ್. ಅಂದರೆ ತುಂಬ ಬೇಗ ಚೇಂಜ್ ಆಗ್ತಾ ಇರುತ್ತೆ ಆ್ಯಂಡ್ ದಿ ಆಡಿಯನ್ಸ್ ಗೆಟ್ ಗ್ಲೂಡ್.
ಆ್ಯಂಡ್ ಅವರಿಗೆ ಓವರಾಲ್ ಒಂದು ಕತೆ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ, ಬಟ್ ಎವ್ರಿ 30 seconds ಎವ್ರಿ 1 minute ಎಂಟರ್ಟೈನಿಂಗ್ ಅಂತ ಅನ್ನಿಸ್ತಾ ಇದ್ದರೆ ದೇ ವಿಲ್ ಕಮ್ ಆ್ಯಂಡ್ ವಾಚ್ ಯುವರ್ ಫಿಲ್ಮ್. ಬಟ್ ಇಫ್ ಯು ಡೋಂಟ್ ಗಿವ್ ಇಟ್ ಟು ದೆಮ್, it won't work. It's very hard. And yeah, this was a simple little video blog ಏನು ಅಂತಿರಲ್ಲ ಅದು, of my thoughts about new age screenwriting. ಇದನ್ನು I will end it with a little view of the beautiful river Kapila. ನಾನು ಎಲ್ಲಿ ನಿಂತಿದ್ದೀನಿ ಅಲ್ಲಿಂದ ನೋಡ್ಬೋದು. I'll just pan the camera slowly. Okay, bye, see you. ಇದೇ ಥರ ಏನಾದರೂ I feel like sharing, I'll put up another video blog. Till then.